ನೋಡಿ ಬಿ ನಾಗೇಂದ್ರ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ವಿ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಮನೆ ಖರೀದಿಸಿ ಲಕ್ಷ್ಮೀ ದೇವಿಗೆ ಇಡಿ ಸಮನ್ಸ್ ಜಾರಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಇಶ್ಯೂ ಆಗಿದೆ. ಮನಿ ಲಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಸಮನ್ಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರ್ತಿಕ್ ಅಂಡ್ ಆಂಜನೇಯನಿಗೆ ಲಕ್ಷ್ಮೀ ದೇವಿಯಿಂದ ಭೂಮಿ ಮಾರಾಟವಾಗಿದೆ. 3 ಎಕರೆ 30 ಗುಂಟೆ ಭೂಮಿ ಮಾರಾಟ ಮಾಡಿದ್ದ ಲಕ್ಷ್ಮೀ ದೇವಿ 2 ಮನೆ ಖರೀದಿ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅನ್ನುವಂತ ಪ್ರಶ್ನೆ. 3 ಕೋಟಿ ರೂಪಾಯಿ ಹೆಚ್ಚು ನಗದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಈಗ ತಾನೇ ಗಮನಿಸ್ತಾ ಇದ್ವಿ, ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ? ಖಂಡಿತವಾಗಲೂ ಕೂಡ ಶ್ರುತಿ, ಇಲ್ಲಿ ದದ್ದಲ್ ಸೇರಿದಂತೆ ನಾಗೇಂದ್ರ ಈ ಕರ್ಮಕಾಂಡ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಅಕ್ರಮ ಏನಾಗಿದೆ, ಈ ಕರ್ಮಕಾಂಡದಲ್ಲಿ ಸಿಲುಕಿರುವಂತಹ ದದ್ದಲ್, ನಾಗೇಂದ್ರ ಸೇರಿದಂತೆ ಈ ಸಿಬ್ಬಂದಿ ಮತ್ತೆ ಬ್ಯಾಂಕ್ನ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೆಂಗೆ ಶಾಮೀಲಾಗಿದ್ದಾರೆ ಅನ್ನೋದನ್ನ ಈಗ ಇಡಿ ಅಧಿಕಾರಿಗಳು ಎಳೆಯಾಗಿ ವಿಚಾರಣೆ ವೇಳೆ ಬಾಯಿ ಬಿಡಿಸಿದಾಗ ನಾಗೇಂದ್ರ ಮತ್ತೆ ದದ್ದಲ್ ಇವರಿಬ್ಬರು ಕೂಡ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗುವಂಥ ವಿಚಾರ. ಇಲ್ಲಿ ನೋಡಿ, ಈ ನಿಗಮದ ಹಣ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ಏನಿದೆಯಲ್ಲ, ಅದರಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು, ಮನೆ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ. ಆ ಡಾಕ್ಯುಮೆಂಟ್ಗಳೇನಿದ್ದಾವೆ ಅದರ ಪ್ರಕಾರ ಇವರು ಸುಮಾರು 3.5 ಕೋಟಿವರೆಗೂ ಕೂಡ ಆ ಸಮಯದಲ್ಲಿ ಮನೆ ಖರೀದಿಗೆ ಆ ಹಣವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಇಡಿ ಅಧಿಕಾರಿಗಳು ಸಂಕ್ಷಿಪ್ತವಾಗಿ ಇದನ್ನ ತನಿಖೆ ಮುಂದುವರಿಸಿದಂಥ ಸಂದರ್ಭದಲ್ಲಿ ಮತ್ತೆ ಇವರು ಆಪ್ತರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಒಂದಿಷ್ಟು ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತ ವಿಚಾರದ ಆಧಾರದ ಮೇಲೆ ಇವರಿಬ್ಬರಿಗೂ ಈಗ ಸಂಕಷ್ಟ ಎದುರಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡದಲ್ಲಿ, ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಒಂದು ಕಡೆಯಲ್ಲಿ ನಾಗೇಂದ್ರ ಅವರಿಗೆ ಕುಣಿಕೆ ಏನಿದೆ, ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋದ್ರೆ, ಇತ್ತ ಬಸನಗೌಡ ದದ್ದಲ್ಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾವು ಬೆಳಿಗ್ಗೆಯಿಂದಲೂ ಕೂಡ ಬಸನಗೌಡ ದದ್ದಲ್ ಅವರ ನಿವಾಸದ ಮುಂದೆನೇ ಇದ್ದೀವಿ. ಅವ್ರು ಬರ್ತಾರೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ. ಆದರೆ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಅವರ ಪುತ್ರನ ಹೆಸರಿನಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಲಭ್ಯ ಆಗಿದೆ. ಅದೆಲ್ಲವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಮತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಶ್ರುತಿ, ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ ಬಿ ನಾಗೇಂದ್ರ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ವಿ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಮನೆ ಖರೀದಿಸಿ ಲಕ್ಷ್ಮೀ ದೇವಿಗೆ ಇಡಿ ಸಮನ್ಸ್ ಜಾರಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಇಶ್ಯೂ ಆಗಿದೆ. ಮನಿ ಲಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಸಮನ್ಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರ್ತಿಕ್ ಅಂಡ್ ಆಂಜನೇಯನಿಗೆ ಲಕ್ಷ್ಮೀ ದೇವಿಯಿಂದ ಭೂಮಿ ಮಾರಾಟವಾಗಿದೆ. 3 ಎಕರೆ 30 ಗುಂಟೆ ಭೂಮಿ ಮಾರಾಟ ಮಾಡಿದ್ದ ಲಕ್ಷ್ಮೀ ದೇವಿ 2 ಮನೆ ಖರೀದಿ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅನ್ನುವಂತ ಪ್ರಶ್ನೆ. 3 ಕೋಟಿ ರೂಪಾಯಿ ಹೆಚ್ಚು ನಗದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಈಗ ತಾನೇ ಗಮನಿಸ್ತಾ ಇದ್ವಿ, ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ? ಖಂಡಿತವಾಗಲೂ ಕೂಡ ಶ್ರುತಿ, ಇಲ್ಲಿ ದದ್ದಲ್ ಸೇರಿದಂತೆ ನಾಗೇಂದ್ರ ಈ ಕರ್ಮಕಾಂಡ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಅಕ್ರಮ ಏನಾಗಿದೆ, ಈ ಕರ್ಮಕಾಂಡದಲ್ಲಿ ಸಿಲುಕಿರುವಂತಹ ದದ್ದಲ್, ನಾಗೇಂದ್ರ ಸೇರಿದಂತೆ ಈ ಸಿಬ್ಬಂದಿ ಮತ್ತೆ ಬ್ಯಾಂಕ್ನ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೆಂಗೆ ಶಾಮೀಲಾಗಿದ್ದಾರೆ ಅನ್ನೋದನ್ನ ಈಗ ಇಡಿ ಅಧಿಕಾರಿಗಳು ಎಳೆಯಾಗಿ ವಿಚಾರಣೆ ವೇಳೆ ಬಾಯಿ ಬಿಡಿಸಿದಾಗ ನಾಗೇಂದ್ರ ಮತ್ತೆ ದದ್ದಲ್ ಇವರಿಬ್ಬರು ಕೂಡ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗುವಂಥ ವಿಚಾರ. ಇಲ್ಲಿ ನೋಡಿ, ಈ ನಿಗಮದ ಹಣ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ಏನಿದೆಯಲ್ಲ, ಅದರಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು, ಮನೆ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ. ಆ ಡಾಕ್ಯುಮೆಂಟ್ಗಳೇನಿದ್ದಾವೆ ಅದರ ಪ್ರಕಾರ ಇವರು ಸುಮಾರು 3.5 ಕೋಟಿವರೆಗೂ ಕೂಡ ಆ ಸಮಯದಲ್ಲಿ ಮನೆ ಖರೀದಿಗೆ ಆ ಹಣವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಇಡಿ ಅಧಿಕಾರಿಗಳು ಸಂಕ್ಷಿಪ್ತವಾಗಿ ಇದನ್ನ ತನಿಖೆ ಮುಂದುವರಿಸಿದಂಥ ಸಂದರ್ಭದಲ್ಲಿ ಮತ್ತೆ ಇವರು ಆಪ್ತರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಒಂದಿಷ್ಟು ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತ ವಿಚಾರದ ಆಧಾರದ ಮೇಲೆ ಇವರಿಬ್ಬರಿಗೂ ಈಗ ಸಂಕಷ್ಟ ಎದುರಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡದಲ್ಲಿ, ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಒಂದು ಕಡೆಯಲ್ಲಿ ನಾಗೇಂದ್ರ ಅವರಿಗೆ ಕುಣಿಕೆ ಏನಿದೆ, ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋದ್ರೆ, ಇತ್ತ ಬಸನಗೌಡ ದದ್ದಲ್ಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ
ಈ ಪ್ರಕರಣದಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾವು ಬೆಳಿಗ್ಗೆಯಿಂದಲೂ ಕೂಡ ಬಸನಗೌಡ ದದ್ದಲ್ ಅವರ ನಿವಾಸದ ಮುಂದೆನೇ ಇದ್ದೀವಿ. ಅವ್ರು ಬರ್ತಾರೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ. ಆದರೆ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಅವರ ಪುತ್ರನ ಹೆಸರಿನಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಲಭ್ಯ ಆಗಿದೆ. ಅದೆಲ್ಲವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಮತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಿ ನಾಗೇಂದ್ರ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ವಿ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಮನೆ ಖರೀದಿಸಿ ಲಕ್ಷ್ಮೀ ದೇವಿಗೆ ಇಡಿ ಸಮನ್ಸ್ ಜಾರಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಇಶ್ಯೂ ಆಗಿದೆ. ಮನಿ ಲಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಸಮನ್ಸ್ ಇಶ್ಯೂ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರ್ತಿಕ್ ಅಂಡ್ ಆಂಜನೇಯನಿಗೆ ಲಕ್ಷ್ಮೀ ದೇವಿಯಿಂದ ಭೂಮಿ ಮಾರಾಟವಾಗಿದೆ. 3 ಎಕರೆ 30 ಗುಂಟೆ ಭೂಮಿ ಮಾರಾಟ ಮಾಡಿದ್ದ ಲಕ್ಷ್ಮೀದೇವಿ 2 ಮನೆ ಖರೀದಿ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅನ್ನುವಂತ ಪ್ರಶ್ನೆ. 3 ಕೋಟಿ ರೂಪಾಯಿ ಹೆಚ್ಚು ನಗದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಈಗ ತಾನೇ ಗಮನಿಸ್ತಾ ಇದ್ವಿ, ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ? ಖಂಡಿತವಾಗಲೂ ಕೂಡ ಶ್ರುತಿ, ಇಲ್ಲಿ ದದ್ದಲ್ ಸೇರಿದಂತೆ ನಾಗೇಂದ್ರ ಈ ಕರ್ಮಕಾಂಡ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಕೋಟಿ ಅಕ್ರಮ ಏನಾಗಿದೆ, ಈ ಕರ್ಮಕಾಂಡದಲ್ಲಿ ಸಿಲುಕಿರುವಂತಹ ದದ್ದಲ್, ನಾಗೇಂದ್ರ ಸೇರಿದಂತೆ ಈ ಸಿಬ್ಬಂದಿ ಮತ್ತೆ ಬ್ಯಾಂಕ್ನ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೆಂಗೆ ಶಾಮೀಲ್ ಆಗಿದ್ದಾರೆ ಅನ್ನೋದನ್ನ ಈಗ ಇಡಿ ಅಧಿಕಾರಿಗಳು ಎಳೆ ಎಳೆಯಾಗಿ ವಿಚಾರಣೆ ವೇಳೆ ಬಾಯಿ ಬಿಡಿಸಿದಾಗ ನಾಗೇಂದ್ರ ಮತ್ತೆ ದದ್ದಲ್ ಇವರಿಬ್ಬರು ಕೂಡ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗುವಂಥ ವಿಚಾರ. ಇಲ್ಲಿ ನೋಡಿ, ಈ ನಿಗಮದ ಹಣ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ಏನಿದೆಯಲ್ಲ, ಅದರಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು, ಮನೆ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ. ಆ ಡಾಕ್ಯುಮೆಂಟ್ಗಳೇನಿದ್ದಾವೆ ಅದರ ಪ್ರಕಾರ ಇವರು ಸುಮಾರು 3.5 ಕೋಟಿವರೆಗೂ ಕೂಡ ಆ ಸಮಯದಲ್ಲಿ ಮನೆ ಖರೀದಿಗೆ ಆ ಹಣವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಇಡಿ ಅಧಿಕಾರಿಗಳು ಸಂಕ್ಷಿಪ್ತವಾಗಿ ಇದನ್ನ ತನಿಖೆ ಮುಂದುವರಿಸಿದಂಥ ಸಂದರ್ಭದಲ್ಲಿ ಮತ್ತೆ ಇವರು ಆಪ್ತರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಒಂದಿಷ್ಟು ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತ ವಿಚಾರದ ಆಧಾರದ ಮೇಲೆ ಇವರಿಬ್ಬರಿಗೂ ಈಗ ಸಂಕಷ್ಟ ಎದುರಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡದಲ್ಲಿ, ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಒಂದು ಕಡೆಯಲ್ಲಿ ನಾಗೇಂದ್ರ ಅವರಿಗೆ ಕುಣಿಕೆ ಏನಿದೆ, ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋದ್ರೆ, ಇತ್ತ ಬಸನಗೌಡ ದದ್ದಲ್ಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾವು ಬೆಳಿಗ್ಗೆಯಿಂದಲೂ ಕೂಡ ಬಸನಗೌಡ ದದ್ದಲ್ ಅವರ ನಿವಾಸದ ಮುಂದೆನೇ ಇದ್ದೀವಿ. ಅವ್ರು ಬರ್ತಾರೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ. ಆದರೆ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಅವರ ಪುತ್ರನ ಹೆಸರಿನಲ್ಲಿ ಇವರು ಭೂಮಿ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಲಭ್ಯ ಆಗಿದೆ. ಅದೆಲ್ಲವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಮತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಾಲ್ಮೀಕಿ ನಿಗಮದ ದುಡ್ಡು ಕಂಡವರ ಪಾಲಾಗಿದೆ. ಅದು ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ